ಸರ್, ಇತಿಹಾಸದ ಪುಸ್ತಕಗಳಲ್ಲಿ ನಮಗೆ ಚಿಕ್ಕ ವಯಸ್ಸಿಂದನೂ ಹೇಳಿದ್ದಾರೆ, ಮುತ್ತುರತ್ನಗಳನ್ನು ಸೇರ್ನಲ್ಲಿ ಮೊಗೆದು ಕೊಡ್ತಾ ಇದ್ರು, ಅಳೆದು ಕೊಡ್ತಾ ಇದ್ರು ಅಂತ. ನಿಜನಾ ಅದು? ಮುತ್ತುರತ್ನ ಮಾಣಿಕ್ಯಗಳನ್ನು ಬಳ್ಳದಲ್ಲಿ ಅಳೆದು ಮಾರಿದ ಅಂತಾನೆ ಪದ್ಯನೇ ಕಟ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ನಾವು ಇದೆಲ್ಲ ನಮ್ಮದು ಒಡೆತನದಲ್ಲಿತ್ತಲ್ಲ. ಇಲ್ಲಿ ಈ ಮುತ್ತುರತ್ನ ಮಾಣಿಕ್ಯ ಅಂದರೆ ಏನು ಅಂತಂದರೆ, ಇಲ್ಲಿ ಸಿಕ್ಕಂಥ ದೊಡ್ಡ ದೊಡ್ಡ ಗೋಲ್ಕೊಂಡ ಮೈನ್ಸ್ ಇದೆ, ಡೈಮಂಡ್ ಮೈನ್ಸ್ ಇದೆ, ಎಲ್ಲ ಕಡೆಯೂ ಮೈನ್ಸಲ್ಲಿ ಸಿಕ್ಕಂಥ ದೊಡ್ಡ ದೊಡ್ಡದು ರಾಜನಿಗೆ. ಅತಿ ದೊಡ್ಡದು ಅಂತ ಏನು ಸಿಗುತ್ತೆ ಅವತ್ತು, ದ ಡೇ ಆಫ್ ಎಕ್ಸ್ಕವೇಷನ್, ಅತಿ ದೊಡ್ಡದು ಏನು ಸಿಕ್ತು ಅದು ರಾಜನ ಖಜಾನೆಗೆ. ನೆಕ್ಸ್ಟ್ ಏನು ಸಿಕ್ತು ಅದು ವ್ಯಾಪಾರಿಗೆ, ದೇ ಬಿಡ್ ಆ್ಯಂಡ್ ದೇ ಪರ್ಚೇಸ್. ಅವನು ಅದನ್ನು ಫೈನ್ ಮಾಡಿ ಆಭರಣಕ್ಕೆ ಹಾಕಿ ಇನ್ನೊಂದು ಮತ್ತೊಂದು ಮಗದೊಂದು ಮಾಡಿ ಅದು ಅವನ ರಿಸ್ಕ್, ಅವ್ನು ದುಡ್ಡು ತಗೊಳ್ಳಿ, ಅದು ಅವನಿಗೆ. ಈ ಥರ ಎಲ್ಲ ಅದು ಹೈರಾರ್ಕಿ ಬಂದಮೇಲೆ ಕೊನೆಯಲ್ಲಿ ಉಳಿತಿತ್ತಲ್ಲ ಅದು ಮಾರ್ಕೆಟ್ಗೆ, ಬಿಟ್ಸ್ ಆ್ಯಂಡ್ ಪೀಸಸ್. ಅದು ಮಾರ್ಕೆಟ್ಗೆ ಬಳ್ಳದಲ್ಲ ಅಳೆದ್ಬಿಡೋರು, ಸಣ್ಣ 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 ಕಲ್ಲುಗಳು. ಈಗ ನಾವೇನು ಸಣ್ಣದು ಇಲ್ಲಿ ನೋಡ್ತೀವಲ್ಲ, ಸಾವಿರಾರು ರೂಪಾಯಿ ಇವಾಗ, ಅದನ್ನ ಬಳ್ಳ ಅಂದರೆ ಸೇರಿಸಿ ಅಳೆದು ಮಾರ್ಬಿಡೋರು. ಯಾಕೆಂದ್ರೆ ಇವ್ರ ಹತ್ರ ಎಷ್ಟಿತ್ತು ಅಂದರೆ ಇದು ನಮಗೆ ಬೇಕಿಲ್ಲ ಅನ್ನೋ ಲೆಕ್ಕದಲ್ಲಿತ್ತು. ಜಸ್ಟ್ ಇಮ್ಯಾಜಿನ್, ಇವತ್ತಿಗೆ ನೀವು ಇದು ಪಾನ್ ಬಜಾರ್ ಇದೆಯಲ್ಲ, ಪಾನ್ ಸುಪಾರಿ ಬಜಾರ್ ಅಂತ 7 ಬಜಾರ್ಗಳಿದೆ. ನೀವು ಹಂಪಿನ ನೋಡ್ಬೇಕಂದ್ರೆ ಆ ಥರ ನೋಡಬೇಕು. ಆವಾಗ ನಿಮ್ಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗುತ್ತೆ. ನಾವು ಒಂದು MG ರೋಡ್, ಒಂದು ಬ್ರಿಗೇಡ್ ರೋಡ್, ಅಲ್ಲಿ 7 ಇತ್ತು, ಆ ಥರದ್ದು 7 ಆ ಥರದ್ದು. ಆಯಿತಾ? ನೀವು ಪಾನ್ ಸುಪಾರಿ ಬಜಾರಲ್ಲಿ ಇದನ್ನೆಲ್ಲ ಮಾರ್ತಿದ್ದಿದ್ದು. ಈಗ ಫರ್ದರ್ ಎಕ್ಸ್ಕವೇಷನ್ ಕ್ಲೋಸ್ ಮಾಡಿದ್ದಾರೆ ಪಾನ್ ಸುಪಾರಿ ಬಜಾರ್ ಸ್ಟ್ರೀಟು. ಅಲ್ಲಿ ಫರ್ದರ್ ಎಕ್ಸ್ಕವೇಷನ್ ಮಾಡಿದಾಗ ಚೈನಾದು ಪಿಂಗಾಣಿ ಇದೆಲ್ಲ ಸಿಕ್ತು ನಿಮಗೆ. ಚೈನೀಸ್ ಡಿಸೈನ್ ಆ್ಯಸ್ ಇಫ್ ಟುಡೇ ದೇ ಮೇಡ್ ಅನ್ನೋ ಥರ ಪಳ ಅಂತ ಹೊಳಿತಿತ್ತಂತೆ. ಆ ನೀಲಿದು ಆ ಡಿಸೈನು, ಆ ಡ್ರ್ಯಾಗನ್ ಡಿಸೈನು ಎಲ್ಲ. ಅಂದರೆ ಎಲ್ಲ ಕಡೆಯಿಂದ 7-8 ದೇಶಗಳಿಂದ ಬಂದಂಥ. ಈಗ ನಾವೆಲ್ಲ ಚಿಕ್ಕವರಾಗ, ನಿಮ್ಮ ಮತ್ತಿದೆಯಲ್ಲ ಮರ್ತ್ಬಿಟ್ಟಿದ್ದೀನಿ, ನೀವು ನನಗಿನ ಚಿಕ್ಕವರು, ನಾವೆಲ್ಲ ಚಿಕ್ಕವರಾಗಿದೆ. ಮೈಸೂರು ಬೆಂಗಳೂರಲ್ಲಿ ಚೈನಾ ಬಜಾರ್ ಅಂತ ಒಂದಿರೋದು, ಬರ್ಮಾ ಬಜಾರ್, ಹಾಂಗ್ಕಾಂಗ್ ಬಜಾರ್ ಅಂತ. ಅಂದರೆ ಇಂಪೋರ್ಟೆಡ್ ಗುಡ್ಸ್ ಬಂದು ಮಾರೋಂಥ ಜಾಗ ಅಂತ. ಆ ಕಾಲಕ್ಕೆ ವಿಜಯನಗರದಲ್ಲಿ ಚೈನಾ ಬಜಾರ್ ಇತ್ತು, ವ್ಯಾಪಾರ ವಹಿವಾಟುಗಳಾಗ್ತಿದ್ವು. ಬರ್ಮಾ ಬಜಾರ್, ಹಾಂಗ್ಕಾಂಗ್ ಬಜಾರ್ ಇತ್ತು. ಅಲ್ಲಿಂದ ಮಾರೋರು, ರೇಷ್ಮೆ ತಂದು ಮಾರೋರು ಎಲ್ಲ. ಆ ಸಿಗದೇ ಇರೋದೇ ಇಲ್ಲ ಅಲ್ಲಿ. ಹೇರ್ ಪಿನ್ ಟು ಹೆಲಿಕಾಪ್ಟರ್ ಎಲ್ಲ ಸಿಗೋದು ಇದರಲ್ಲಿ, ಆಗಿನ ಕಾಲಕ್ಕೆ ಸಿಗೋದು. ಅಂಥ ಶ್ರೀಮಂತಿಕೆ ಕಂಡು ಈ ಪೋರ್ಚುಗೀಸರು ಬೆಕ್ಕಸು ಬೆರಕಾಗೋದ್ರು. ಏನಿದು ಇದು ಸಾಧ್ಯ? ಇದೊಂದು ನೋಡಿ, ನಮಗೆಲ್ಲ ನಮ್ಮ ಮಾತೆಲ್ಲ ಏನಿದೆ, ಫಾರಿನವ್ರು ಬಂದು, ಯುರೋಪಿಯನ್ಸ್ ಬಂದು ನಮ್ಮ ಉದ್ಧಾರ ಮಾಡುವಂತಾರೆ. ಯುರೋಪಿಯನ್ ಇಲ್ಲಿ ಬಂದು ಉದ್ಧಾರ ಆದವರು. ಪೋರ್ಚುಗೀಸು, ಡಚ್ಚು, ಫ್ರೆಂಚು, ಇಂಗ್ಲೀಷ್ ಎಲ್ಲ ಇಲ್ಲಿಗೆ ಬಂದ ಮೇಲೆ ಉದ್ಧಾರ ಆದವು. ಸರ್, ವಿಶ್ವದ GDPಯಲ್ಲಿ 23% ಭಾರತದಿಂದ ಇತ್ತು. ಈ ಅಪಾರವಾದಂಥ ಇವರು 1565 ಐತಿಹಾಸಿಕ ರಕ್ಕಸಗಿ ತಂಗಡಿಗೆ ಯುದ್ಧದಲ್ಲಿ ಸೋತ ಮೇಲೆ 1,500 ಆನೆಗಳ ಮೇಲೆ ಸಂಪತ್ತನ್ನು ತಗೊಂಡು ತಿರುಪತಿಗೆ ಹೋದ್ರು. 1,500 ಆನೆಗಳನ್ನು ನೀವು ಇಮ್ಯಾಜಿನ್ ಮಾಡೋಕ್ಕಾಗುತ್ತಾ? ಅದ್ರ ಮೇಲೆ ಸಂಪತ್ತು ತಿರುಪತಿಗೆ ತಗೊಂಡೋದ್ರು ಇವರು. ಅಂದರೆ ಅದಾದ್ಮೇಲೆ ಇವ್ರ ಸಾಮ್ರಾಜ್ಯ 100-200 ವರ್ಷಗಳು ಆದ್ಮೇಲೂ ನಡೆಸಿದ್ರು. ಅಂದರೆ ಎಷ್ಟಿತ್ತು ಅದು? ಒಂದು ರಾಜನ ಹತ್ರ, ಮಂತ್ರಿಗಳ ಹತ್ರ ಎಷ್ಟಿತ್ತು, ಸೇನಾಧಿಪತಿಗಳ ಹತ್ರ, ಜನಸಾಮಾನ್ಯರು, ವೈಣಿಕರು, ವರ್ತಕರು ಎಷ್ಟಿತ್ತು ಅವ್ರ ಹತ್ರ? ಅನ್ಇಮ್ಯಾಜಿನಬಲ್. ಅಂತೀವಲ್ಲ ನಾವು, ಅಂದರೆ ಎಣಿಸಲಾಗದ್ದು, ಎಣಿಸಲಾಗದ ಸಂಪತ್ತು ನಮ್ಮಲ್ಲಿತ್ತು, ಎಣಿಸಲಾಗದ ಸಂಪತ್ತು.